ಈ ದೇಶದ ಒಬ್ಬ ಪ್ರಜೆ ಆಗಿರ್ಬೋದು, ಆದರೆ ಸರ್ಕಾರದ ಒಂದು ಭಾಗನಾತ. ನಮ್ಮ ಹಣವನ್ನು ಯಾಕೆ ಖರ್ಚು ಮಾಡಬೇಕು? ನೀವು ಆತನ ಗುಲಾಮರ? ಮೋದಿ ನಿನ್ ಗುಲಾಮನ? 6 ಕೋಟಿ ರೂಪಾಯಿ ಕೊಟ್ಟಿಗಣ ಯಾವ್ದನ್ನ ಬಡ ಗುಡಿ ಗುಂಡಾರುಗಳು ಇರ್ತಕ್ಕಂಥ ಬೀದಿಯಲ್ಲಿರ್ತಕ್ಕಂಥ ಭಿಕ್ಷುಕರಿಗೆ ಒಂದಿಷ್ಟು ಸಹಾಯ ಆಗುತ್ತೆ ಆ ಹಣದಿಂದ. ಇಡೀ ರಾಜ್ಯವನ್ನ ಕೋಮುವಾದಿತನ ಬಿತ್ತಿ ಬೆಂಕಿ ಹಚ್ಚಂತ ಕೆಲಸಗಳು ನೀವು ಮಾಡ್ತಾ ಇದ್ದೀರಿ. ಹಲವಾರು ರಾಜ್ಯಗಳಲ್ಲಿ ಬೆಂಕಿ ಹಚ್ಚಿ ಉರಿತಿದ್ದೇವೆ. ಮತ್ತು ಭಗವದ್ಗೀತೆ ತರಬೇಕು, ಮನುಸ್ಮೃತಿನ ಇದನ್ನು ತರಬೇಕಂತ ನಿಮ್ಮ ಪ್ರಯತ್ನ ಏನಿತ್ತಲ್ಲ ಅದನ್ನು ನಾವು ಅಳಿಸಿದ್ದೀವಿ, ಮುಂದೆ ಕೂಡ ಅಳಿಸ್ತೀವಿ, ಬಿಡೋದಿಲ್ಲ. ನಿಮ್ಮ RSSನ ಸಂಘ ಪರಿವಾರದ ಮುಖಂಡ ಆಗಿನೋ ಮೋಹನ್ ಭಗವತ್ ಇರೋದ್ರಲ್ಲ, ಈ ದೇಶದ ಒಬ್ಬ ಪ್ರಜೆ ಆಗಿರ್ಬೋದು, ಆದರೆ ಸರ್ಕಾರದ ಒಂದು ಭಾಗನಾತ. ನಮ್ಮ ಹಣವನ್ನು ಯಾಕೆ ಖರ್ಚು ಮಾಡಬೇಕು? ಸುಮಾರು 5-6 ಕೋಟಿ ರೂಪಾಯಿನ ಇಡೀ ವರ್ಷವನ್ನು ಆತ ಮಾಡ್ತಾ ಇದ್ದಾನಲ್ಲ, ಏನು ಹಕ್ಕಿದೆ ಆತಗೆ? ಯಾವ ನೈತಿಕ ಹಕ್ಕಿದೆ ಆತಗೆ? ಯಾಕೆ ಉನ್ನತ ಮಟ್ಟದ ರಕ್ಷಣೆ ಕೊಡೋಂಥದ್ದು ಒಂದು ಪಡೆಯನ್ನು ಕೊಡ್ಬೇಕು ಯಾಕೆ ಕೇಂದ್ರ ಸರ್ಕಾರ? ನೀವು ಆತನ ಗುಲಾಮರ? ಮೋದಿ ನಿನ್ನ ಗುಲಾಮನ? ಭಗವತ್ ಮೋಹನ್ ಅವರ ಗುಲಾಮನ? ಅಮಿತ್ ಶಾ ನೀನೇನು ಗುಲಾಮನ? ಏನು ಅನ್ನಿದ್ದೀರಿ ನೀವು? ಅವನಿಗೆ ಯಾಕೆ ಕೊಡ್ಬೇಕು ನೀವು? ಅವನೇನು ಈ ದೇಶದ ಮತದಾರರಿಂದ ಗೆದ್ದಿರೋಂಥ ವ್ಯಕ್ತಿನಾತ? MP ಆಗ್ಯಾನ, MLC ಆಗ್ಯಾನ, ಏನಾಗ್ಯಾನ ಆತಗೆ ರಕ್ಷಣೆ ಕೊಡೋದಕ್ಕೆ? ಯಾವ ನೈತಿಕವಾಗಿ ಒತ್ತ ಅವನಿಗೆ ನೀವು ಅದನ್ನು ಕಡ್ಡಾಯವಾಗಿ ವಾಪಸ್ ಪಡಲೇಬೇಕು. ಕರ್ನಾಟಕ ಮಾದಿಗೆ ರಕ್ಷಣೆ ವೇದಿಕೆ ಅವನು ಕೊಟ್ಟಿರ್ತಕ್ಕಂಥ ಜಡ್ಡು ಏನು ರಕ್ಷಣೆ ಕೊಟ್ಟಿರಲ್ಲ ಅದನ್ನು ಖಂಡಿಸ್ತೀವಿ, ಅದನ್ನು ವಾಪಸ್ ಪಡಿಬೇಕು. RSS ಸಂಘ ಪರಿವಾರ ಮುಖಂಡನ ಯಾವುದೇ ಕಾರಣಕ್ಕೆ ರಕ್ಷಣೆ ಪಡೆಯುವಂಥ ಕೆಲಸನ ನೀವು ಅವನಿಗೆ ಕೊಡಬಾರ್ದು, ವಾಪಸ್ ಪಡಿಬೇಕು. ಅದನ್ನು ನಮ್ಮ ಹಣ ಉಳಿಸಿ ಸ್ವಾಮಿ, ನಮ್ಮ ತೆರಿಗೆ ಹಣ ಉಳಿಸಿ. ಅವ್ನಿಗೆ ಯಾಕೆ ಕೊಡ್ಬೇಕು? ಅವ್ನಿಗೆ 6 ಕೋಟಿ ರೂಪಾಯಿ ಕೊಟ್ಟಿಗಣ ಯಾವುದನ್ನ ಬಡ ಗುಡಿ ಗುಂಡಾರುಗಳು ಇರ್ತಕ್ಕಂಥ ಬೀದಿಯಲ್ಲಿರ್ತಕ್ಕಂಥ ಭಿಕ್ಷುಕರಿಗೆ ಒಂದಿಷ್ಟು ಸಹಾಯ ಆಗುತ್ತೆ ಆ ಹಣದಿಂದ. ಹೀಗಾಗಿ ಅಂಥ ಒಂದು ಜಡ್ ನಿರ್ಮಾಣದಂಥ ರಕ್ಷಣೆ ಕೊಟ್ಟಿರ್ತಕ್ಕಂಥ ನಿಮಗೆ ಧಿಕ್ಕಾರ ಬಿರಲಿ. ಅಮಿತ್ ಶಾ ನೀನು ಧಿಕ್ಕಾರ ಬಿರಲಿ, ಮೋದಿ ಅವರು ನೀನು ಧಿಕ್ಕಾರ ಇರಲಿ. RSSನ ಗುಲಾಮರು ನೀವು, ಈ ದೇಶದ ಪ್ರಧಾನಿ ನೀವು RSS ಗುಲಾಮರು. ಈ ಒಂದು ವಿಷಯದಲ್ಲಿ ನಾವು ಸಹಿಸೋಂಗಿಲ್ಲ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಇಡೀ ದೇಶದಲ್ಲಿ ನಡೆಯುವಂಥ ವಿದ್ಯಮಾನಗಳು ಏನಿದ್ದಾವೆ, ಇಡೀ ದೇಶ ರಕ್ಷಣೆ ಮಾಡುವಂಥ ಸಂಘ ಪರಿವಾರ ತಾವು ಅಂದ್ಕೊಂಡಿದ್ದಾರೆ, ತಮ್ಮ ಮೂಗಿ ನೆಟ್ಟಕ್ಕೆ ಅಂದ್ಕೊಂಡಿದ್ದಾರೆ ನಾವೇ ದೇಶ ಕಾಪಾಡೋರು. ಅಲ್ಲ, ನೀವಲ್ಲ. ಬಾರ್ಡ್ನಲ್ಲಿರ್ತಕ್ಕಂಥ ಸೈನಿಕರು ಪಡೆ ಮತ್ತು ದೇಶದಲ್ಲಿರುವಂಥ ಅಲ್ಪಸಂಖ್ಯಾತರು, ದಲಿತರು ಮತ್ತು ಹಿಂದುಳಿದ ವರ್ಗದವರು, ಕ್ರೈಸ್ತರು, ಎಲ್ಲ ಧರ್ಮದವರು ಕಾಪಾಡ್ತಿರೋ ಜನ. ಆರ್ಥಿಕವಾಗಿ ಮತ್ತು ಎಲ್ಲ ರೀತಿಯಲ್ಲಿ ಕಾಪಾಡ್ತಿರೋದು, ಸೌಹಾರ್ದತೆಯನ್ನು ಕಾಪಾಡ್ತಕ್ಕಂಥ ಜನ ನೀವಲ್ಲ, ನಿಮ್ಮ ಸಂಘ ಪರಿವಾರ ಅಲ್ಲ. ನಾವು ದೇಶದ ಮಕ್ಕಳು ಹೇಳಿಕಂತ ಜನರಿಗೆ ಮೋಸ ಮಾಡ್ತಾ ಇಡೀ ರಾಜ್ಯವನ್ನು ಕೋಮುವಾದಿತನ ಬಿತ್ತಿ ಬೆಂಕಿ ಹಚ್ಚಂಥ ಕೆಲಸಗಳು ನೀವು ಮಾಡ್ತಾಯಿದ್ದೀರಿ. ಹಲವಾರು ರಾಜ್ಯಗಳಲ್ಲಿ ಬೆಂಕಿ ಹಚ್ಚಿ ಉರಿತಿದ್ದೇವೆ. ಓಟನ್ನು ಕದೀತಾ ಇದ್ದೀರಿ, ಎಲ್ಲ ರೀತಿಯದು ಕದೀರಿ. ಜೊತೆಗೆ ಒಬ್ಬ ದಲಿತ ಮಿನಿಸ್ಟ್ರು ಸಚಿವರು RSS ಸಂಘ ಪರಿವಾರ ನೋಂದಣಿ ಯಾಕೆ ಆಗಿಲ್ಲ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಹಲವಾರು ಸಂಘ ಪರಿವಾರದ ಕೋತಿಗಳು ಕೇಳ್ತಾ ಇದ್ದಾವೆ, ನೀವು ಯಾಕೆ ಪ್ರಶ್ನೆ ಮಾಡ್ತೀರಿ? ಅದೇ ರೀತಿಯಾಗಿ ಕೆಲವು ಮೂರ್ಖೊಬ್ಬ ದಲಿತ MP ಕೇಳ್ತಾ ಇದ್ದಾನೆ. ಇದು ತಪ್ಪಲ್ವಾ? ಇದು ಯಾಕೆ ಕೇಳಬೇಕು, ಯಾಕೆ ಮಾಡಬೇಕು ಅನ್ನೋದಕ್ಕೆ ನೈತಿಕ ಹಕ್ಕು ನೀವೇ ಹೇಳ್ಕೊಡ್ಬೇಕಾ ಇವರಿಗೆ? ಕಡ್ಡಾಯವಾಗಿ ಹೇಳ್ತಾ ಇದ್ದೀವಿ, RSS ಸಂಘ ಪರಿವಾರ ನೋಂದಣಿ ಆಗದಿರುವುದಕ್ಕೆ ಪ್ರಿಯಾಂಕ ಖರ್ಗೆ ಅವರು ಎತ್ತಿರೋ ಪ್ರಶ್ನೆ ಸರಿಯಾಗಿದೆ, ಕರೆಕ್ಟಾಗಿದೆ. ಅದಕ್ಕೆ ಬೆಂಬಲ ಕೊಟ್ಟು ನಾವು ಕರ್ನಾಟಕ ಮಾದಿಗ ರಕ್ಷಣೆ ವೇದಿಕೆಯಿಂದ ಬೆಂಬಲ ಕೊಡ್ತಾ ಇದ್ದೀವಿ ಮತ್ತು ಜನಶಕ್ತಿ ಕೂಡ ಬೆಂಬಲ ಕೊಡ್ತಾ ಇದ್ದೀವಿ. ಜೊತೆಗೆ ಅವ್ರು ಎತ್ತಿರುವಂಥ ಎಲ್ಲ RSSನ ಕುಟೀರ ಪ್ರಯತ್ನಗಳೆಲ್ಲ ಬಯಲಿಗೆ ಹೇಳ್ತಾ ಇದ್ದಾರಲ್ಲ, ಇದು ಸ್ವಾಗತಾರ್ಹ ರಾಜ್ಯದಲ್ಲಿ ನಡೀತಕ್ಕಂಥ ವಿಷಯ. ಯಾಕಂದರೆ ಇಡೀ ರಾಜ್ಯಗಳಲ್ಲಿ ಹಲವಾರು ರಾಜ್ಯಗಳನ್ನು ಸುಳ್ಳು ಮತದಾನವನ್ನು ಹಾಕ್ಸ್ಕೊಂಡು ರಾಜ್ಯಗಳನ್ನು ಕಬಳಿಸ್ತಾ ಬರ್ತಾಯಿದ್ದೀರಿ. ಹಾಗಾಗಿ ಬಿಹಾರು, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಇವು ಆ ರಾಜ್ಯದಲ್ಲಿ ಜನ ಮೋಸ ಹೋಗಿದ್ದಾರೆ. ಆದರೆ ಕರ್ನಾಟಕ ಕುವೆಂಪು ಅವರು ಹುಟ್ಟಿದ ನಾಡು, ಬಸವೇಶ್ವರ ಹುಟ್ಟಿದ ನಾಡು, ದೊಡ್ಡ ದೊಡ್ಡ ಮುಖಂಡರುಗಳು ಮತ್ತು ಸ್ವಾಮೀಜಿಗಳು ಹುಟ್ಟಿರ್ತಕ್ಕಂಥ ಈ ನಾಡು, ಈ ರಾಜ್ಯದಲ್ಲಿ ನಿಮ್ಮ ಆಟ ನಡೆಯಂಗಿಲ್ಲ. RSSನ ನೋಂದಣಿ ಯಾಕೆ ಮಾಡಿಸಿಲ್ಲ ಅಂತ ಕೇಳೋದು ಪ್ರಿಯಾಂಕ ಅವರಿಗೆ ಹಕ್ಕಿದೆ, ಕೇಳ್ತಿದ್ದಾರೆ. ಈ ದೇಶದ ಪ್ರಜೆ ಮತ್ತು ಆತನ ಒಂದು ನೈತಿಕ ಬಲ ಇದೆ. ಕರ್ನಾಟಕದಲ್ಲಿ ರಕ್ಷಣಾ ಪಡೆಯನ್ನು ಗೃಹ ಮಂತ್ರಿ ಕೂಡ ಆಗಿದ್ದಾರೆ. ಯಾಕಂದರೆ ರಕ್ಷಣೆ ಮಾಡುವಂಥ ಕೆಲಸ ಮಾಡಬೇಕಾಗಿದೆ, ಕೋಮುವಾದಿತನ ಎದ್ದುವಂಥ ಪ್ರಶ್ನೆ ಮಾಡಬೇಕಾಗಿದೆ. ಎಲ್ಲಿ ಒಂದು ಗಲಭೆ ಎಬ್ಬಿಸುವಂಥ ಈ ಸಂಘ ಪರಿವಾರ ಕೋತಿ ಆಟಗಳೆಲ್ಲ ಅವ್ರಿಗೆ ಗೊತ್ತಿದೆಯಲ್ಲ, ಹಾಗಾಗಿ ಪ್ರಶ್ನೆ ಮಾಡ್ತಾರೆ. ಹೀಗಾಗಿ ರಾಜ್ಯದಲ್ಲಿ ರಕ್ಷಣೆ ಬೇಕಾಗಿದೆ, ಸೌಹಾರ್ದತೆ ಬೇಕಾಗಿದೆ, ನೆಮ್ಮದಿ ಬೇಕಾಗಿದೆ. ನೆಮ್ಮದಿಯನ್ನು ಕಿತ್ತುಕೊಳ್ಳುವಂಥ ಈ ಒಂದು ರಾಜ್ಯದಲ್ಲಿ RSS ಸಂಘ ಪರಿವಾರ ಮಾಡುವ ಕುತಂತ್ರಗಳನ್ನು ಬಯಲಿಗೆಳಂಥ ಕೆಲಸ ಗೃಹ ಮಂತ್ರಿ ಖರ್ಗೆ ಅವ್ರು ಮಾಡ್ತಿದ್ರೆ ಅದಕ್ಕೆ ನಾವು ವೆಲ್ಕಮ್ ಮಾಡ್ತಾಯಿದ್ವಿ, ಸ್ವಾಗತ ಮಾಡ್ತೀವಿ, ಬೆಂಬಲಿಸ್ತೀವಿ ಕೂಡ. ಜೊತೆಗೆ ಇಡೀ ದೇಶದಲ್ಲಿ
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಕಿತ್ತಾಕೋಕ್ಕೆ ಪ್ರಯತ್ನ ಮಾಡ್ತಿದ್ರೆ. ಭಗವದ್ಗೀತೆನ ತಂದು ಅದನ್ನು ಸಂವಿಧಾನ ಒಪ್ಪಿಕೊಳ್ರಿ, ಶ್ರೀಕೃಷ್ಣ ಪರಮಾತ್ಮನ ಈ ದೇಶವನ್ನು ಈ ಪ್ರಪಂಚ ಹುಟ್ಟಿದೈತೆ ಶ್ರೀಕೃಷ್ಣ ಪರಮಾತ್ಮ ಅಂತ ಈ ಸಂಘ ಪರಿವಾರ ಹೇಳ್ತಾ ಇದೆ. RSS ಭಗವತ್ ಹೇಳ್ತಾನೆ. ಯಾರ್ರೀ ಸಮಯ ಹುಟ್ಟಾಕಿದ್ದು ಯಾರದು? ಜನ. ಇಡೀ ವ್ಯವಸ್ಥೆ ಹಾಕಿದ್ದು ಪರಿಸರ ಪ್ರಕೃತಿ ಎಲ್ಲವನ್ನೇ ಮಾಡಿರೋದು ನೀವಲ್ಲ. ಇದ್ರ ಜೊತೆಗೆ ಭಗವದ್ಗೀತೆ ಸಂವಿಧಾನ ಅಂತ ಒಪ್ಪಿಸ್ಕೊಳಕ್ಕೆ ಬರ್ತಾಯಿದ್ರಿ, ಮನವ ಸ್ಮೃತಿಯನ್ನು ಒತ್ತಕ್ಕೆ ನಮ್ಮ ಮೇಲೆ ಬರ್ತಾಯಿದ್ರಿ. ಇದನ್ನು ನಾವು ಮತ್ತೆ ಸನಾತನ ಧರ್ಮದ ಹಿಂದೆ ಏನು ಮುಂದೆ ಡಬ್ಬೆ ಹಿಂದೆ ಕಸಬಾರಿಗೆ ಅಂತ ನಿರ್ಮಾಣ ಮಾಡೋದಕ್ಕೆ ನೀವು ಹೊರಟಿದ್ರಿ. ನಾವು ಅದಕ್ಕೆ ಅವಕಾಶ ಕೊಡೋದಲ್ಲ. ಭಗವದ್ಗೀತೆನ ಮತ್ತು ಮನುಸ್ಮೃತಿನ ಹೇರೋಕ್ಕೆ ನೀವು ಹೊಂಟಿದ್ರಲ್ಲ ಇಡೀ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ, ಅದಕ್ಕೆ ಅವಕಾಶ ಕೊಡೋಂಗಿಲ್ಲ. ಅಂಬೇಡ್ಕರ್ ಸಂವಿಧಾನ ತಂಟೆಗೆ ಬರೋಕ್ಕೆ ಬಿಡೋದಿಲ್ಲ. ಯಾಕಂದರೆ ನೀವು ಕಳೆದ ಚುನಾವಣೆಯಲ್ಲಿ ಸಂವಿಧಾನ ಕಿತ್ತಾಕ್ಬೇಕಂತೇಳಿ 400-500 ಸೀಟ್ ಪಡಿಬೇಕು ಮತ್ತು ಭಗವದ್ಗೀತೆ ತರಬೇಕು, ಮನುಸ್ಮೃತಿನ ಇದನ್ನು ತರಬೇಕಂತ ನಿಮ್ಮ ಪ್ರಯತ್ನ ಏನಿತ್ತಲ್ಲ ಅದನ್ನು ನಾವು ಅಳಿಸಿದ್ದೀವಿ, ಮುಂದೆ ಕೂಡ ಅಳಿಸ್ತೀವಿ, ಬಿಡೋದಿಲ್ಲ. ನಿಮ್ಮ ಸಂವಿಧಾನ ಬದಲಾಯಿಸೋದಕ್ಕೆ, ಭಗವದ್ಗೀತೆ ಹೇರೋದಕ್ಕೆ, ಮನುಸ್ಮೃತಿನ ನೀವು ಜನರ ಮೇಲೆ ಒತ್ತಡ ಹಾಕೋದಕ್ಕೆ, ಸಂವಿಧಾನ ಉಳಿಸ್ಕೊಳ್ಳೋಕೆ ನಾವೆಷ್ಟು ಪ್ರಯತ್ನ ಮಾಡ್ತೀವಿ. ಈ ದೇಶದ 125 140 ಕೋಟಿ ಜನಸಂಖ್ಯೆ ಕಟಿಬದ್ಧವಾಗಿದ್ದೀವಿ. ಈ ಹಿಂದುಳಿದರು, ದಲಿತರು, ಅಲ್ಪಸಂಖ್ಯಾತರು ಎಲ್ಲ ಸಂವಿಧಾನ ಉಳಿಸ್ಕೊಳ್ಳೋದಕ್ಕೆ ನಾವು ಸಿದ್ಧರಿದ್ದೀವಿ. ನಿಮ್ಮ ಮನುಸ್ಮೃತಿ ಭಗವದ್ಗೀತೆ ತರೋಕ್ಕೆ ನಾವು ಬಿಡೋದಿಲ್ಲ, ನಿಮ್ಮ ಸಂವಿಧಾನ ರಚನೆ ಮಾಡೋಕ್ಕೆ ನಾವು ಬಿಡೋದಿಲ್ಲ, ಇದಕ್ಕೆ ಅವಕಾಶವೂ ಕೊಡೋದಿಲ್ಲ. ಸಂಘ ಪರಿವಾರವನ್ನು ನೀವೇನು RSS ನೋಂದಣಿ ವಿಷಯದ ಸಂಬಂಧಪಟ್ಟ ಪ್ರಿಯರ್ಕಾರಿಗೆ ಮೇಲೆ ನೀವೇನು ಕತ್ತಿ ಬಯಸ್ತಿದ್ದೀರಿ, ಅದರ ವಿರುದ್ಧ ಕೂಡ ನಾವು ಹೋರಾಟ ಮಾಡ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.